ಕಾಂಗ್ರೆಸ್ನಲ್ಲಿ ಒಂದು ಹಿಂದೂಗಳಿಗೆ ಸಹ ಕೇಳ್ತಿರೋದು, ಮುಂದಿನ ದಿನಗಳಲ್ಲಿ ಇಂತಹ ಒಂದು ಘಟನೆಗಳು ನಮ್ಮ ಊರಲ್ಲಿ ಸಹ ನಡೀಬಹುದು. ಆಗಿರುವಾಗ ನಾವು ಈ ಘಟನೆಗೆ ಎಚ್ಚೆತ್ತು ಮುಂದಿನ ಒಂದು ಹೆಜ್ಜೆಯನ್ನು ನಾವು ಇಡಬೇಕು. ಪ್ರತಿಯೊಂದು ಹಿಂದೂಗಳು ಒಂದಾಗಬೇಕು. ಯಾಕಂತೇಳಿ ನಾವು ಇವಾಗ ಏನಂತ ಹೇಳಿದ್ರೆ ಜಾತಿ ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವು ಸ್ಪ್ಲಿಟ್ ಆಗ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಏನ್ ಮಾಡಬೇಕು, ಉಗ್ರರನ್ನು ಸೆರೆ ಹಿಡಿದು ಅವರ ಮನೆಯವರನ್ನು ಅವರ ಎದುರು ಕರೆತಂದು ಅವರನ್ನು ಶೂಟ್ ಮಾಡಬೇಕು. ಅದು ನಿರಂತರವಾಗಿ ನಮ್ಮ ಹಿಂದೂ ಧರ್ಮವನ್ನು ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಸದೆಬಡಿಲಿಕ್ಕೆ ಹುನ್ನಾರ ನಡೆಸುತ್ತಿದ್ದಾರೆ. ಮೊದಲನೇದಾಗಿ ಜಮ್ಮು ಕಾಶ್ಮೀರದಲ್ಲಿ ಯಾರು ಹಿಂದೂಗಳು ಮರಣವನ್ನು ಹೊಂದಿದ್ದಾರೆ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇದೊಂದು ಹೇಯ ಕೃತ್ಯ. ನಾನು ಹೇಳೋದೇನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಈಗ ಯಾರನ್ನು ಉಗ್ರರನ್ನು ನಾವು ಸೆರೆ ಹಿಡಿತಿದ್ದೇವೆ, ಅವರನ್ನು ಸೆರೆ ಹಿಡಿದು ಅವರ ಮನೆಯವರನ್ನು ಮೊದಲು ಅವರ ಎದುರಲ್ಲಿ ಕೊಲ್ಲಬೇಕು ನಾವು. ಇದು ಮಾಡಿದಾಗ ಅವರಿಗೆ ಅದರ ನೋವೇನನ್ನುವಂಥದ್ದು ಗೊತ್ತಾಗ್ತದೆ. ಮೊದಲನೇದಾಗಿ ನಾವು ಏನ್ ಮಾಡಬೇಕು, ಉಗ್ರರನ್ನು ಸೆರೆ ಹಿಡಿದು ಅವರ ಮನೆಯವರನ್ನು ಅವರ ಎದುರು ಕರೆತಂದು ಅವರನ್ನು ಶೂಟ್ ಮಾಡಬೇಕು, ಅದು ಮನೆಯವರನ್ನು. ಆವಾಗ ಅದರ ನೋವು ಏನಂತೇಳಿ ಆ ಉಗ್ರರಿಗೆ ಗೊತ್ತಾಗ್ತದೆ. ಆ ನಂತರ ಆ ಉಗ್ರರಿಗೆ ಏನ್ ಮಾಡ್ಬೇಕಂತೇಳಿ ಆ ಊರಿನ ಯಾರು ಜಮ್ಮು ಕಾಶ್ಮೀರದಲ್ಲಿ ಯಾರು ಜನ ಇದ್ದಾರ ಅವರ ಕೈಗೆ ಕೊಡ್ಬೇಕು ಅವರನ್ನು. ಯಾಕಂತ ಹೇಳಿದ್ರೆ ಇಲ್ಲಿ ಸೆಕ್ಯುಲರ್ ಅಂತ ಹೇಳ್ಕೊಂಡು ರಾಷ್ಟ್ರೀಯ ಇದಂತ ಹೇಳ್ಕೊಂಡು ಕೆಲವರು ಮಾತಾಡ್ತಾ ಇದ್ದಾರೆ. ಇವತ್ತೇನು ಅವರು ಏನು ತುಟಿ ಬಿಚ್ಚುತ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಕೆಲವು ಹಿಂದೂಗಳಿದ್ದಾರೆ. ಆ ಹಿಂದೂಗಳು ಇವತ್ತು ಸುಮ್ಮನೆ ಕುತ್ಕೊಂಡು ಅದನ್ನು ನೋಡಿ ಖುಷಿ ಪಡುವಂತ ಒಂದು ರೀತಿಯಲ್ಲಿ ಅವರು ಕಾಣ್ತಾ ಇದೆ ನನಗೆ. ಆಗಿರುವ ನಾನು ಕೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಒಂದು ಹಿಂದೂಗಳಿಗೆ ಸಹ ಕೇಳ್ತಾ ಇರೋದು, ಮುಂದಿನ ದಿನಗಳಲ್ಲಿ ಇಂತಹ ಒಂದು ಘಟನೆಗಳು ನಮ್ಮ ಊರಲ್ಲಿ ಸಹ ನಡೀಬಹುದು. ಆಗಿರುವಾಗ ನಾವು ಈ ಘಟನೆಗೆ ಎಚ್ಚೆತ್ತು ಮುಂದಿನ ಒಂದು ಹೆಜ್ಜೆಯನ್ನು ನಾವು ಇಡಬೇಕು. ಪ್ರತಿಯೊಂದು ಹಿಂದೂಗಳು ಒಂದಾಗಬೇಕು. ಯಾಕಂತೇಳಿ ನಾವು ಇವಾಗ ಏನಂತ ಹೇಳಿದ್ರೆ ಜಾತಿ ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವು ಸ್ಪ್ಲಿಟ್ ಆಗ್ತಾ ಇದ್ದೇವೆ. ಆ ಜಾತಿಯನ್ನು ಬಿಟ್ಟು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತು ಒಂದಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದನ್ನು ಇದೇ ರೀತಿಯಲ್ಲಿ ನಾವು ಮುಂದುವರಿಲಿಕ್ಕೆ ಬಿಟ್ಟರೆ ಮಂಗಳೂರಲ್ಲಿ ಸಹ ಇಂತಹ ಒಂದು ಘಟನೆ ನಡೀಲಿಕ್ಕೆ ಹೆಚ್ಚು ದಿನಗಳಿಲ್ಲ. ಆಗಿರುವಾಗ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ, ನಮ್ಮ ಹಿಂದೂಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ನಾವು ಇದನ್ನು ಖಂಡಿಸಬೇಕಾಗಿದೆ. ಅಷ್ಟೇ ಅಲ್ಲ, ನಾನು ಕೆಲವರು ಕಾಂಗ್ರೆಸ್ನಲ್ಲಿರುವಂತಹ ಒಂದು ಕಾರ್ಯಕರ್ತರಲ್ಲಿ ಸಹ ಕೇಳ್ಕೊಳ್ಳುವಂಥದ್ದು, ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಉಳಿದ್ರೆ, ನಮ್ಮ ಹಿಂದೂ ಧರ್ಮ ಉಳಿದ್ರೆ ನಮ್ಮ ಭಾರತ ಉಳಿದ ಹಾಗೆ. ಆಗಿರುವಾಗ ಇಂಥ ಒಂದು ಸಂಘಟನೆ, ಕಾಂಗ್ರೆಸ್ ಸಂಘಟನೆಯನ್ನು ಬಿಟ್ಟು ತಕ್ಷಣ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಹಿಂದುತ್ವ ಏನು ಅನ್ನೋಂಥದ್ದನ್ನು ತೋರಿಸಿಕೊಡ್ಬೇಕು ನೀವು. ಅಷ್ಟೇ ಮಾತ್ರ ಅಲ್ಲ, ನಾನು ಹೇಳಿದ ಉಗ್ರರನ್ನು ಸೆರೆ ಹಿಡಿದು ಮಾತ್ರ ಅಲ್ಲ, ಅವರನ್ನು ಅವರ ಮನೆಯವರನ್ನು ಸಹ ಅವರ ಎದುರಲ್ಲಿ ಗುಂಡಿಟ್ಟುಕೊಂಡು ಈ ಯಾರು ಇಷ್ಟು ಮಂದಿ ಸತ್ತಿದ್ದಾರೆ, 30 ಮಂದಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಇದು ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಮಗೆ ಮೋದಿಜಿಯವರ ಮೇಲೆ ಅತೀವ ನಂಬಿಕೆ ಇದೆ. ಖಂಡಿತವಾಗಿ ಅವರು ಈ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಅತೀವ ನಂಬಿಕೆ ಇದೆ. ಆದರೆ ನಾವೆಲ್ಲ ಹಿಂದೂಗಳು ಒಟ್ಟಾಗಬೇಕು. ಯಾಕಂತ ಹೇಳಿದ್ರೆ ಯಾರು ಒಬ್ಬರಿಂದ ಆಗುವಂಥ ಕೆಲಸಗಳಲ್ಲ ಇದು. ನಾವೆಲ್ಲ ಒಟ್ಟು ಸೇರಿದಾಗ ಮಾತ್ರ ಇದನ್ನು ತಡೆಯುವಂಥ ವ್ಯವಸ್ಥೆ ಉಂಟು. ಆಗಿರುವಾಗ ಎಲ್ಲರೂ ಒಂದಾಗಿ ನಾವು ಇದನ್ನು ಖಂಡಿಸಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಬಾಳ್ವೆಯನ್ನು ನಡೆಸಬೇಕಂತೇಳಿ ನಾನು ಹೇಳ್ತಾ ಇದ್ದೇನೆ. ಪ್ರತಿ ಬಾರಿ ಹಿಂದೂಗಳ ಮೇಲೆ ಯಾಕೆ ಇಂತಹ ನೀಚ ಕೃತ್ಯಗಳು ಅಥವಾ ಹಿಂದೂಗಳ ಮೇಲೆ ಯಾಕೆ ಇಂತಹ ಕೃತ್ಯಗಳನ್ನು ನಡೀತದೆ ಅಂತ ಅನಿಸ್ತದೆ? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಆಡಳಿತ ಬರುವಾಗ ಆ ಮುಸ್ಲಿಮರನ್ನು ಓಲೈಕೆ ಮಾಡ್ಲಿಕ್ಕೆ ವೋಟ್ ಬ್ಯಾಂಕ್ ಓಲೈಕೆ ಮಾಡ್ತಾ ಉಂಟು ಯಾವುದು ಕಾಂಗ್ರೆಸ್ ಸರ್ಕಾರ. ಆಗಿರುವಾಗ ಇಂತಹ ಕಾರ್ಯಕ್ರಮಗಳೆಲ್ಲ ನಡೀತಾ ಉಂಟು. ಯಾಕಂದ್ರೆ ಈ ಮಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು, ಈಗ ಮೊನ್ನೆ CT ಎಕ್ಸಾಮ್ ಬರೆಯುವಾಗ ಜನಿವಾರ ತೆಗೆಸಿದಂತ ಒಂದು ವಿಚಾರ ಯಾಕೆ ಯಾರು ಮಾತಾಡ್ತಾ ಇಲ್ಲ ಕಾಂಗ್ರೆಸ್ಸಿನವರು? ಕಾಂಗ್ರೆಸ್ಸಿನ ಹಿಂದೂಗಳಿಲ್ವಾ ಅದರಲ್ಲಿ? ಆಗಿರುವಾಗ ಏನಂತ ಹೇಳಿದ್ರೆ, ಏನು ಮಾಡಿದ್ರೆ ಹಿಂದೂಗಳು ಸುಮ್ಮನೆ ಇರ್ತಾರೆ ಅನ್ನುವಂಥದ್ದು ಇವರದೊಂದು ಇದಾಗಿ ಹೋಗಿದೆ, ಇವರ ಮನಸ್ಸಿಗೆ ಬಂದು ಹೋಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಹಿಂದೂ ಸಮಾಜ ಕೊಡ್ತದೆ ಅನ್ನುವಂಥದ್ದನ್ನು ಅವರು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಪ್ರಥಮವಾಗಿ ನಾನು ನಿರಂತರವಾಗಿ ನಮ್ಮ ಹಿಂದೂ ಧರ್ಮವನ್ನು ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಸದೆಬಡಿಲಿಕ್ಕೆ ಹುನ್ನಾರ ನಡೆಸುತ್ತಿದ್ದಾರೆ. ನಾವೆಲ್ಲರೂ ಹಿಂದೂ ಧರ್ಮದ ಎಲ್ಲರೂ ನಾವು ಒಗ್ಗಟ್ಟಾಗಿ, ಯಾವುದೇ ಒಂದು ಪಕ್ಷವನ್ನು ನೋಡದೆ ಎಲ್ಲ ಪಕ್ಷದ ಹಿಂದೂಗಳು ಒಗ್ಗಟ್ಟಾಗಿ ಇದನ್ನು ಖಂಡಿಸಬೇಕು. ಮತ್ತು ಇನ್ನು ಮುಂದಕ್ಕೆ ನಮ್ಮ ಧರ್ಮ ಉಳಿಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಮೋದಿಯವರ ಭಾರತೀಯ ಜನತಾ ಪಕ್ಷವನ್ನು ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಬೆಂಬಲಿಸಿ ಬಲಿಷ್ಠವಾದಂತಹ ಒಂದು ಭಾರತೀಯ ಜನತಾ ಪಕ್ಷವನ್ನು ನಿರ್ಮಾಣ ಮಾಡಬೇಕಂತ ಕಳಿಕಳಿಯಿಂದ ಭಾರತ ದೇಶದ ಜನರಿಗೆ ವಿನಂತಿ ಮಾಡುತ್ತೇನೆ.